ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊಲೆ ಆಯಿತು, ಮೃತದೇಹವೂ ಸಿಕ್ಕಿದ್ದಾಯಿತು. ಆದರೆ ಕೊಲೆ ಮಾಡಲು ಬಳಸಿದ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಇದರ ನಡುವೆ ರಂಜನ್ ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆಯೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಇದೀಗ ರಂಜನ್ ಬರೆದ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರ್ದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿ ರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿ ರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಆತ್ಮಹತ್ಯೆ ಆರೋಪಿಯ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊಲೆ ಆಯಿತು, ಮೃತದೇಹವೂ ಸಿಕ್ಕಿದ್ದಾಯಿತು. ಆದರೆ ಕೊಲೆ ಮಾಡಲು ಬಳಸಿದ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಇದರ ನಡುವೆ ರಂಜನ್ ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆಯೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಇದೀಗ ರಂಜನ್ ಬರೆದ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರ್ದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿ ರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿ ರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಆತ್ಮಹತ್ಯೆ ಆರೋಪಿಯ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊಲೆ ಆಯಿತು, ಮೃತದೇಹವೂ ಸಿಕ್ಕಿದ್ದಾಯಿತು. ಆದರೆ ಕೊಲೆ ಮಾಡಲು ಬಳಸಿದ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಇದರ ನಡುವೆ ರಂಜನ್ ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆಯೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಇದೀಗ ರಂಜನ್ ಬರೆದ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರ್ದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿ ರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿ ರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ.
ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಆತ್ಮಹತ್ಯೆ ಆರೋಪಿಯ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊಲೆ ಆಯಿತು, ಮೃತದೇಹವೂ ಸಿಕ್ಕಿದ್ದಾಯಿತು. ಆದರೆ ಕೊಲೆ ಮಾಡಲು ಬಳಸಿದ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಇದರ ನಡುವೆ ರಂಜನ್ ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆಯೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಇದೀಗ ರಂಜನ್ ಬರೆದ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರೆದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿರಂಜನ್. ವೈಯಾಲಿಕಾವಲ್ ಮನೆಯಲ್ಲೇ ಮುಕ್ತಿರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಆತ್ಮಹತ್ಯೆ ಆರೋಪಿಯ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊಲೆ ಆಯಿತು, ಮೃತದೇಹವೂ ಸಿಕ್ಕಿದ್ದಾಯಿತು. ಆದರೆ ಕೊಲೆ ಮಾಡಲು ಬಳಸಿದ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಇದರ ನಡುವೆ ರಂಜನ್ ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆಯೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ